ಪವಿತ್ರವಾಣಿ ಚಾನಲ್. ನಮಸ್ಕಾರ ಬಂಧುಗಳೇ. ನಮ್ಮ ದಿವ್ಯ ಶ್ಲೋಕಗಳ ಸರಣಿಯಲ್ಲಿ ಇಂದು ನಾವು ಇಡೀ ಬ್ರಹ್ಮಾಂಡಕ್ಕೆ ಭಗವದ್ಗೀತೆಯ ಜ್ಞಾನವನ್ನು ಬೋಧಿಸಿದ ಸಾಕ್ಷಾತ್ ಜಗದ್ರಕ್ಷಕ ಶ್ರೀ ಕೃಷ್ಣ ಪರಮಾತ್ಮನ ಸನ್ನಿಧಿಗೆ ಬಂದಿದ್ದೇವೆ. ದಿನನಿತ್ಯದ ಓಟದಲ್ಲಿ ಆತಂಕ ಗೊಂದಲಗಳಿಂದ ಕೂಡಿರುವ ನಮ್ಮ ಮನಸ್ಸಿಗೆ ಮತ್ತು ಮನೆಗೆ ಅಪಾರ ಶಾಂತಿಯನ್ನು ಕರುಣಿಸುವ ಕೃಷ್ಣನ ದಿವ್ಯ ಉಪದೇಶದ ಶ್ಲೋಕ ಮತ್ತು ಅದರ ಒಳ ಅರ್ಥವನ್ನು ಈಗ ತಿಳಿಯೋಣ. ಯಥಾ ಯಥಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದನಾತ್ಮನಂ ಸೃಜಾಮ್ಯಹಂ. ಇದರ ಅರ್ಥ ಹೀಗಿದೆ: ಎಲೆ ಅರ್ಜುನನೇ, ಈ ಭೂಮಿಯ ಮೇಲೆ ಯಾವಾಗ ಧರ್ಮಕ್ಕೆ ಹಾನಿ ಉಂಟಾಗುತ್ತದೆಯೋ ಮತ್ತು ಅಧರ್ಮವು ತಲೆ ಎತ್ತುತ್ತದೆಯೋ ಹಾಗೆಲ್ಲ ಧರ್ಮವನ್ನು ಎತ್ತಿ ಹಿಡಿಯಲು ಮತ್ತು ಸಜ್ಜನರನ್ನು ರಕ್ಷಿಸಲು ನಾನು ಸಾಕಾರ ರೂಪದಲ್ಲಿ ಈ ಭೂಮಿಯ ಮೇಲೆ ಅವತರಿಸುತ್ತೇನೆ. ಜೀವನಕ್ಕೆ ಅಳವಡಿಕೆ ಹೇಗೆಂದರೆ, ಬಂಧುಗಳೇ, ಈ ಶ್ಲೋಕ ನಮಗೆ ಬದುಕಿನಲ್ಲಿ ದೊಡ್ಡ ಭರವಸೆಯನ್ನು ನೀಡುತ್ತದೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚಾದಾಗ, ಸುತ್ತಲೂ ಕೆಟ್ಟದೇ ನಡೆಯುತ್ತಿದೆ ಎನ್ನಿಸಿದಾಗ ನಾವೇಕೆ ಹೆದರಬೇಕು? ಧರ್ಮದ ಹಾದಿಯಲ್ಲಿ ನಡೆಯುವವರನ್ನು ಕಾಯಲು ಆ ಪರಮಾತ್ಮ ಸದಾ ಸಿದ್ಧನಿರುತ್ತಾನೆ. ನಮ್ಮ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದರೆ ನಮ್ಮ ಕಷ್ಟಗಳನ್ನು ಕೃಷ್ಣನೇ ದೂರ ಮಾಡಿ ಮನೆಯಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತಾನೆ ಎಂಬ ನಂಬಿಕೆಯನ್ನು ಈ ಶ್ಲೋಕ ನೀಡುತ್ತದೆ. ಬಂಧುಗಳೇ, ಶ್ರೀಕೃಷ್ಣನ ಈ ಪವಿತ್ರ ನುಡಿಗಳು ನಿಮ್ಮ ಮನೆಯ ಸಕಲ ನಕಾರಾತ್ಮಕತೆಯನ್ನು ದೂರ ಮಾಡಿ ಪರಮ ಶಾಂತಿಯನ್ನು ಕರುಣಿಸಲಿ. ಈ ದಿವ್ಯ ಚಿಂತನೆಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೂ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸದಾ ಕೃಷ್ಣನ ಸ್ಮರಣೆಯಲ್ಲಿ ಇರಿ. ಧನ್ಯವಾದಗಳು. ಕೃಷ್ಣಂ ಒಂದೇ ಜಗದ್ಗುರು.